ಲಕ್ಷ್ಮೀ ನಾಣಿ ರೊಮ್ಯಾಂಟಿಕ್ ಜೋಡಿ 1. ಬಜ್ಜಿ ಕಾಫಿ ಮತ್ತು ರೊಮ್ಯಾನ್ಸ್. ಸಂಜೆ ಆಫೀಸಿನಿಂದ ಬಂದ ನಾಣಿ ಪೂರ್ತಿ ದಣಿದಿದ್ದ. ಹೊರಗೆ ಮಳೆ ಸುರಿಯುತ್ತಿತ್ತು. ಶರ್ಟ್ ಮೈಗೆ ಅಂಟಿಕೊಂಡು ಬೆವರು ಮತ್ತು ಒದ್ದೆ ಎರಡೂ ಸೇರಿ ವಿಚಿತ್ರ ವಾಸನೆ ಬರುತ್ತಿತ್ತು. ಬಾಗಿಲು ತೆಗೆದ ಲಕ್ಷ್ಮಿ ಇವತ್ತು ಯಾಕೋ ಸ್ವಲ್ಪ ವಿಚಿತ್ರವಾಗಿ ತಯಾರಾಗಿದ್ದಳು. ಕಣ್ಣಿಗೆ ಮಸಿ, ಹಣೆಗೆ ಒಂದು ಸಣ್ಣ ಬೊಟ್ಟು, ಮುಖದಲ್ಲಿ ಯಾವುದೋ ಹಳೆಯ ಕಾಲೇಜು ಸಿನಿಮಾದ ಹೀರೋಯಿನ್ ತರಹದ ನಗೆ. ನಾಣಿ ಒಳಗಡೆ ಬಂದು ಕುರ್ಚಿಯ ಮೇಲೆ ಕುಸಿದು, ಅಬ್ಬಾ ಇವತ್ತು ಟ್ರಾಫಿಕ್ ಅಂದ್ರೆ ಟ್ರಾಫಿಕ್, ಜೊತೆಗೆ ಮಳೆ ಬೇರೆ, ತಲೆ ಬಿಸಿಯಾಗಿ ಹೋಗಿದೆ, 1 ಗ್ಲಾಸ್ ನೀರು ಕೊಡೆ ಲಕ್ಷ್ಮೀದೇವಿ ಎಂದನು. ಲಕ್ಷ್ಮಿ ನೀರು ತಂದು ಕೊಟ್ಟಳು. ಆದರೆ ಅವಳು ಅವನ ಪಕ್ಕದಲ್ಲೇ ಜಾಗ ಮಾಡಿ ಕುಳಿತು, ನಾಣಿ ಈ ಮಳೆ ನೋಡ್ತಿದ್ರೆ ನಿಂಗೆ ಏನು ಅನ್ಸಲ್ವಾ? ಸಿನಿಮಾದಲ್ಲಿ ಹೀರೋ ಆ ಮುಂಗುರುಳನ್ನ ಮೆಲ್ಲಗೆ ಸರಿಸಿ ಮುತ್ತು ಕೊಡ್ತಾನೆ, ಅದು ಎಷ್ಟು ರೊಮ್ಯಾಂಟಿಕ್ ಅಲ್ವಾ ಎಂದಳು, ತನ್ನ ಹಣೆಯ ಮೇಲಿದ್ದ ಕೂದಲನ್ನು ಸರಿ ಮಾಡಿಕೊಳ್ಳುವ ನಟನೆ ಮಾಡುತ್ತಾ. ನಾಣಿ ಅವಳನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡಿ, ಲೇ ಲಕ್ಷ್ಮಿ, ಮೊದಲನೇದಾಗಿ ನಿನ್ನ ಹಣೆ ಮೇಲಿರೋದು ಮುಂಗುರುಳಲ್ಲ, ಅದು ನೀನು ಲಾಸ್ಟ್ ವೀಕ್ ಮಾಡಿಸಿದ ಕಟಿಂಗ್ನ ಸಣ್ಣ ಕೂದಲು. ಅದನ್ನ ನಾನೇನಾದ್ರೂ ಈಗ ಸರ್ಸೋಕೋದ್ರೆ ನಿನ್ನ ಕಣ್ಣಿಗೆ ಚುಚ್ಚತೆ ಹೊರತು ಸಿನಿಮಾದಲ್ಲಿರೋ ಫೀಲ್ ಬರಲ್ಲ. ಇನ್ನು ಅಲ್ಲಿ ಹೀರೋ ಮುಂಗುರುಳು ಸರ್ಸೋ ಮುಂಚೆ ರೆಡಿ ಆಗ್ತಾರೆ, ಪರ್ಫ್ಯೂಮ್ ವಾಸನೆ ಬರುತ್ತೆ. ಆದರೆ ನಾನೀಗ ನಿನ್ನ ಹತ್ರ ಬಂದರೆ ನಿಂಗೆ ಬರೋದು ನಾನು ಇಡೀ ದಿನದ ಬೆವರಿನ ವಾಸನೆ ಅಷ್ಟೇ. ಲಕ್ಷ್ಮಿ ಮುನಿಸಿನಿಂದ ಮುಖ ತಿರುಗಿಸಿದಳು. ಛೀ, ನೀನು ಶುದ್ಧ ಅನ್ರೊಮ್ಯಾಂಟಿಕ್ ಆಗಿದೆಯಾ? ಕಾಲೇಜಲ್ಲಿದ್ದಾಗ ಇದೇ ಮಳೆಯಲ್ಲಿ ಜರ್ಕಿನ್ ತೆಗೆದು ನನ್ನ ಮೇಲೆ ಹೊತ್ತಿಸಿದೆಯಲ್ವಾ? ಅವತ್ತು ಎಷ್ಟೊಂದು ಶೋಕಿ ಮಾಡ್ತಿದ್ದೆ, ಅವತ್ತು ಹೇಗೆ ರೊಮ್ಯಾಂಟಿಕ್ ಆಗಿದೆ, ಈಗ ಎಲ್ಲಿಗೆ ಹೋಯ್ತು ಅದೆಲ್ಲ? ನಾಣಿ ನಗುತ್ತಾ ಎದ್ದು ನಿಂತು ತನ್ನ ಬೆವರಿಂದ ಒದ್ದೆಯಾಗಿದ್ದ ಶರ್ಟ್ ಬಿಚ್ಚುತ್ತಾ ಹೇಳಿದ, ನೋಡು ಲಕ್ಷ್ಮೀದೇವಿ, ಅವತ್ತು ನಿನ್ನನ್ನು ಇಂಪ್ರೆಸ್ ಮಾಡಬೇಕಿತ್ತು, ಪಟಾಯಿಸಬೇಕಿತ್ತು, ಅದಕ್ಕೆ ನನ್ನ ಜರ್ಕಿನ್ ನಿನ್ ಕೊಟ್ಟು ಒಳಗಡೆ ನನ್ನ ಚಳಿಲ್ ನಡಕ್ತಿದ್ರು, ಹೊರಗಡೆ ಮನ್ಮಥನ್ ಥರ ನಗ್ತಿದ್ದೆ. ಅದು ಬರೀ ಮಾರ್ಕೆಟಿಂಗ್ ಅಷ್ಟೇ. ಇವತ್ತು ನಾವಿಬ್ರು ಲೈಫ್ ಪಾರ್ಟ್ನರ್ಸ್. ಈಗಲೂ ನಾನು ಹಾಗೆ ನಟನೆ ಮಾಡ್ತಾ ಕೂತ್ರೆ ನಮ್ಮ ಸಂಸಾರ ನಡೆಯಲ್ಲ. ತಡಿ, ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ನಿನ್ನ ರೊಮ್ಯಾನ್ಸ್ ನೋಡೋಣ ಎಂದವನು ಸ್ನಾನ ಮುಗಿಸಿ ಫ್ರೆಶ್ ಆಗಿ ಬಂದ ನಾಣಿ ಲಕ್ಷ್ಮಿಯ ಪಕ್ಕ ಕುಳಿತು ಅವಳ ಹಣೆಗೊಂದು ಪುಟ್ಟ ಮುತ್ತು ಕೊಟ್ಟ. ಈಗ ಹೇಳು, ಇದು ಸಾಕಾ ಅಥವಾ ಯಾವುದಾದ್ರೂ ಸಿನಿಮಾ ಡೈಲಾಗ್ ಹೊಡಿಬೇಕಾ? ಲಕ್ಷ್ಮಿ ಮುದ್ದಾಗಿ ನುಲಿಯುತ್ತಾ, ಈಗ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕಾಣ್ತಿದೀಯಾ ಎಂದಳು ರಾಗವಾಗಿ. ನಾಣಿ ಗೊಂದಲದಿಂದ ಅವಳನ್ನು ನೋಡಿ, ಅಲ್ಲ ಲಕ್ಷ್ಮಿ, ಒಂದು ಮುತ್ತು ಕೊಟ್ಟಿದ್ದಕ್ಕೆ ಇಷ್ಟೊಂದು ಯಾಕೆ ನಾಚಿಕೆ? ಇಷ್ಟೊಂದು ರಾಗವಾಗಿ ಮಾತಾಡ್ತಿದ್ಯಾ ಅಂದರೆ ಏನೋ ವಿಷಯ ಇದೆ. ಯಾವುದಾದ್ರೂ ಡಿಸ್ಕೌಂಟ್ ಸೇಲ್ ಇದೆಯಾ, ಅಥವಾ ಅಮೆಝಾನ್ ಕಾರ್ಟಲ್ಲಿ ಏನಾದರೂ ಬಾಕಿ ಇದೆಯಾ, ಅಥವಾ ಸಿನಿಮಾಗೆ ಹೋಗ್ಬೇಕಾ ಎಂದು ಕೇಳಿದ. ಲಕ್ಷ್ಮಿ ನಾಚಿದಂತೆ ನಟಿಸುತ್ತಾ, ಅಯ್ಯೋ ಅದೆಲ್ಲ ಏನಿಲ್ಲ ನಾಣಿ, ಸಿಂಪಲ್ ವಿಷಯ. ಈಗ ನಂಗೆ ಆಫೀಸಿನ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆಗಳಿವೆ, ನೀನು ಅದನ್ನು ಸ್ವಲ್ಪ ತೊಳಿಬಾರ್ದಾ ಪ್ಲೀಸ್ ಎಂದು ಮೆಲ್ಲಗೆ ಜಾರಿದಳು. ಅಲ್ಲ, ದಿನ ಇಡೀ ಆಫೀಸಲ್ಲಿ ಒದ್ದಾಡಿ ಬಂದಿರೋ ನನ್ನ, ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಆಗಿರೋ ನನ್ನ ಪಾತ್ರೆ ತೊಳೆಯೋಕೆ ಇಳಿಸ್ತೀಯಲ್ಲ, ಇದೇನಾ ನಿನ್ನ ರೊಮ್ಯಾನ್ಸ್? ನೀನು ವರ್ಕ್ ಫ್ರಮ್ ಹೋಮ್ ಮಾಡ್ತೀಯ ಅಂತ ನಾನು ದಿನಾ ಪಾತ್ರೆ ತೊಳೆಯೋದಾಗಿದೆ ಎಂದು ಗೊಣಗುತ್ತಾ ಅಡುಗೆ ಮನೆಗೆ ಹೋದ. ನಾಣಿ ಅಡುಗೆ ಮನೆಯಲ್ಲಿ ಅರ್ಧ ಪಾತ್ರೆ ತೊಳೆದು ಮುಗಿಸುವಷ್ಟರಲ್ಲಿ ಲಕ್ಷ್ಮಿ ಅಲ್ಲಿಗೆ ಬಂದಳು. ಏನು ಲಕ್ಷ್ಮೀದೇವಿ, ಮೀಟಿಂಗ್ ಮುಗೀತಾ ಅಷ್ಟೊಂದು ಬೇಗ? ಅದು ಮೀಟಿಂಗ್ ಅರ್ಧದಲ್ಲೇ ಮುಗೀತು ನಾಣಿ, ಆ ಮ್ಯಾನೇಜರ್ ಬೇರೆ ಏನೋ ಅರ್ಜೆಂಟ್ ಕೆಲಸ ಬಂತಂತೆ, ಸೊ ಕ್ಯಾನ್ಸಲ್ ಆಯಿತು ಎಂದು ನಗುತ್ತಾ ನಾಣಿಯ ಹತ್ತಿರ ಬಂದಳು. ನಾಣಿ ಪಾತ್ರೆ ಎಲ್ಲವನ್ನು ತೊಳೆದು ಮುಗಿಸಿ ಕೈ ಒರೆಸಿಕೊಳ್ಳುತ್ತಾ ಅವಳನ್ನು ದಿಟ್ಟಿಸಿದ. ಲಕ್ಷ್ಮೀದೇವಿ, ನಿಂಗೊಂದು ವಿಷಯ ನೆನಪಿದ್ಯಾ? ಕಾಲೇಜಲ್ಲಿದ್ದಾಗ ನೀನು ನಂಗೆ ಅಡುಗೆ ಮಾಡೋದು ಅಂದರೆ ಇಷ್ಟ, ಮನೆ ಕೆಲಸ ಅಂದರೆ ಪಂಚಪ್ರಾಣ ಅಂತ ಏನೇನೋ ಕತೆ ಹೇಳಿದ್ದೆ. ಈಗ ನೋಡಿದರೆ ಪಾತ್ರೆ ತೊಳೆಯೋಕೆ ನನಗೆ ಇಂಪ್ರೆಸ್ ಮಾಡ್ತೀಯಾ? ಅವತ್ತು ಯಾಕೆ ಹಾಗೆ ಸೋಗ್ಲಡಿ ಥರ ಮಾತಾಡ್ತಿದ್ದೆ? ಲಕ್ಷ್ಮಿ ನಗುತ್ತಾ ಹೇಳಿದಳು. ನಾಣಿ, ನಂಗೂ ಅವತ್ತು ನಿನ್ನನ್ನು ಪಟಾಯಿಸಬೇಕಿತ್ತು, ಅದಕ್ಕೆ ಸ್ವಲ್ಪ ಸಂಭಾವಿತ ಥರ ಪೋಸ್ ಕೊಟ್ಟಿದ್ದೆ. ನೀನು ಮಾತ್ರ ಮಾಡ್ಬೋದಾ? ಆ ಮಳೇಲಿ ಜರ್ಕಿನ್ ತೆಗೆದುಕೊಟ್ಟು ಮನ್ಮಥನ್ ಥರ ಬಿಲ್ಡಪ್ ಕೊಟ್ಟಿದ್ದೆ ಅಲ್ವಾ? ನೀನು ಇಂಪ್ರೆಸ್ ಮಾಡೋಕೆ ಹಾಗೆ ಮಾಡಿದ್ದೆ ಅಂತ ನಂಗೆ ಗೊತ್ತಿತ್ತು. ಈಗ ಇಬ್ಬರದ್ದು ಅಸಲಿ ಬಣ್ಣ ಬಯಲಾಗಿದೆ ಬಿಡು. ನಾಣಿ ನಗುತ್ತಾ ಅವಳ ಕೈ ಹಿಡಿದ. ಅದೇ ಅಲ್ವಾ ಸತ್ಯ, ಕಾಲೇಜಲ್ಲಿ ನಾವು ಕಂಡ ಬಣ್ಣದ ಕನಸುಗಳು ಬೇರೆ, ಈಗಿನ ಈ ವಾಸ್ತವದ ಬದುಕು ಬೇರೆ. ಸಿನಿಮಾದಲ್ಲಿ ಸತ್ ಮೇಲೂ ನಕ್ಷತ್ರಕ್ಕೆ ಒಂದಾಗೋಣ ಅಂತೆಲ್ಲ ಹೇಳ್ತಾರೆ, ಆದರೆ ನಮ್ಗೆ ಯಾಕೆ ಆಕಾಶ ನಕ್ಷತ್ರಗಳ ಚಿಂತೆ? ಭೂಮಿ ಮೇಲೆ ನಾವಿಬ್ರು ಈ ಪಾತ್ರೆ ತೊಳೆಯೋ ಜಗಳ ಮಾಡ್ಕೊಂಡು ಸುಖವಾಗಿದ್ರೆ ಸಾಕು. ಲಕ್ಷ್ಮಿ ನಗುತ್ತಾ ಅವನ ಭುಜದ ಮೇಲೆ ತಲೆ ಇಟ್ಟಳು. ಸರಿ ಸ್ವಾಮಿ, ಈಗ ನಾನು ಹಿಟ್ಟು ರೆಡಿ ಮಾಡ್ತೀನಿ, ನೀವು ಹೋಗಿ ಈರುಳ್ಳಿ ಹೆಚ್ಚಿಕೊಡಿ, ಬಿಸಿ ಬಿಸಿ ಬಜ್ಜಿ ತಿಂತ ಕಾಫಿ ಕುಡಿಯೋಣ. ಇಬ್ಬರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಹರಟೆ ಹೊಡೆದರು. ಹೊರಗೆ ಮಳೆ ಬರುತ್ತಿತ್ತು. ಒಳಗೆ ಇಬ್ಬರ ನಗು ಮನೆ ತುಂಬಿತ್ತು. ನಾಣಿ ಬಜ್ಜಿ ತಿನ್ನುತ್ತಾ ಹೇಳಿದ, ಲಕ್ಷ್ಮೀದೇವಿ, ಸಿನಿಮಾದಲ್ಲಿರೋದು ಬಣ್ಣದ ಲೋಕ, ಆದರೆ ನಮ್ಮ ಈ ಪ್ರೀತಿಯೇ ಅಸಲಿ ಬದುಕು, ಬಜ್ಜಿ ಎಂಜಾಯ್ ಮಾಡೋಣ ಎನ್ನುತ್ತಾ ಅವಳಿಗೆ ತಿನ್ನಿಸಿದ ನಾಣಿ. ಸ್ವಲ್ಪ ಸಮಯದ ನಂತರ ಕಾಫಿ ಹೀರಿ ಮುಗಿದಿತ್ತು. ಲಕ್ಷ್ಮೀದೇವಿ, ನಿಂಗೆ ರೊಮ್ಯಾಂಟಿಕ್ ಆಗಿ ಏನೂ ಅನಿಸ್ತಿಲ್ವಾ? ಯಾವಾಗಲೂ ನನಗೆ ಕೇಳ್ತೀಯಾ? ಲಕ್ಷ್ಮಿ ಒಂದು ಕ್ಷಣ ಮೌನವಾಗಿ ನಾಣಿಯನ್ನು ಗಂಭೀರವಾಗಿ ನೋಡಿದಳು. ಅವಳ ಕಣ್ಣಲ್ಲಿ ಏನೋ ತಳಮಳ. ನಾಣಿ ಅಂದುಕೊಂಡ, ಈಗ ಇವಳು ಯಾವುದಾದ್ರೂ ರೊಮ್ಯಾಂಟಿಕ್ ಸಿನಿಮಾ ಡೈಲಾಗ್ ಹೊಡಿತಾಳೆ ಅಂತ. ಲಕ್ಷ್ಮಿ ಗಡಿಬಿಡಿಯಿಂದ, ಅಯ್ಯೋ ನಾಣಿ, ನಂಗೆ ಈಗ ನಿಜವಾಗ್ಲೂ ಅನಿಸ್ತಿದೆ. ಏನು ಲಕ್ಷ್ಮೀದೇವಿ, ಏನು ಅನಿಸ್ತಿದೆ? ನಾಣಿ ಕಾತುರದಿಂದ ಕೇಳಿದ. ಟೆರೆಸ್ ಮೇಲೆ ನಾನು ಒಗ್ದು ಹಾಕಿದ ಬಟ್ಟೆಗಳು ಇನ್ನೂ ಅಲ್ಲೇ ಇವೆ, ಈ ಮಳೆಲ್ ಪೂರ್ತಿ ತೊಯ್ದು ಹೋಗಿರುತ್ತೆ, ಬೇಗ ನಡಿ ಎಂದು ಚೀರಿದಳು. ಅವಳು ಹೇಳಿದ್ದೇ ತಡ ನಾಣಿ ಹಿಡಿದಿದ್ದ ಬಜ್ಜಿ ಪ್ಲೇಟ್ ಕೆಳಗಿಟ್ಟು, ಅಯ್ಯೋ ನನ್ನ ಆಫೀಸ್ ವೈಟ್ ಶರ್ಟ್ ಕೂಡ ಅಲ್ಲೇ ಇತ್ತಲ್ಲ ಎಂದು ಕಿರುಚುತ್ತಾ ಇಬ್ಬರು ಕೈ ಕೈ ಹಿಡಿದು ಟೆರೆಸ್ ಕಡೆಗೆ ಓಡಿದರು. ಬಣ್ಣದ ಲೋಕದ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮಳೆಯಲ್ಲಿ ನೆನೆಯುತ್ತಾ ಡ್ಯಾನ್ಸ್ ಮಾಡಿದರೆ, ಇಲ್ಲಿ ನಮ್ಮ ನಾಣಿ ಲಕ್ಷ್ಮಿ ಮಳೆಯಲ್ಲಿ ನೆನೆಯುತ್ತಾ ಒದ್ದೆ ಬಟ್ಟೆಗಳನ್ನು ಕಾಪಾಡಿಕೊಳ್ಳಲು ಗುದ್ದಾಡುತ್ತಿದ್ದರು. ಇದೇ ಅವರ ನಿಜವಾದ ರೊಮ್ಯಾನ್ಸ್. ಹೇಗನ್ಸ್ತು ನಮ್ಮ ನಾಣಿ ಮತ್ತೆ ಲಕ್ಷ್ಮೀದೇವಿ ರೊಮ್ಯಾನ್ಸ್? ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ.